ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾನಿಟರ್ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಇದರಲ್ಲಿ ಏನೇನು ಸಿಗುತ್ತೆ, ಏನೇನು ಬರಲಿದೆ, ಯಾವ ರೀತಿ ಮಾನಿಟರ್ ಇದೆ ಅನ್ನೋದು ಅನ್ಬಾಕ್ಸ್ ಮಾಡಿ ನೋಡೋಣ. ಸೊ ಕೊನೆಯವರೆಗೂ ವಿಡಿಯೋ ನೋಡಿ. ನೀವು ಏನಾದರೂ ಈ ರೀತಿ ಮಾನಿಟರ್ ತೊಗೋಬೇಕು ಅಂದರೆ ನೋಡ್ಬೋದು. 27 ಇಂಚ್ ಈ ಮಾನಿಟರ್ ಇದೆ. ಸೊ ಇಲ್ಲಿ ನೋಡಿ, ಬಾಕ್ಸ್ ಈ ರೀತಿ ಇದೆ. SR ಕಂಪ್ನಿದು ನಾನು SA2 ಸೀರೀಸ್ನ ಈ IPS ಮಾನಿಟರ್ ನಾನು ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಓಪನ್ ಮಾಡ್ತಿದ್ದೀನಿ. ಏನೇನು ಸಿಗುತ್ತೆ ಈ ಬಾಕ್ಸಲ್ಲಿ ನೋಡೋಣ. ಸೊ ಇಲ್ಲಿ ನಾನು ಓಪನ್ ಮಾಡ್ತಾ ಇದ್ದೀನಿ. 27 ಇಂಚ್ ಈ ಮಾನಿಟರ್ ಇದೆ ಸ್ನೇಹಿತರೆ. ಎಷ್ಟು ಪ್ರೈಸ್, ಏನೆಲ್ಲ, ಎಲ್ಲಿಂದ ನಾನು ಪರ್ಚೇಸ್ ಮಾಡಿದೆ ಇದೆಲ್ಲ ನಾನು ಮುಂದೆ ಹೇಳ್ತೀನಿ. ಫಸ್ಟ್ ಇಲ್ಲಿ ಅನ್ಬಾಕ್ಸ್ ಮಾಡೋಣ. ನಾನಿಲ್ಲಿ ಬಾಕ್ಸ್ನಿಂದ ಮಾನಿಟರ್ ಹೊರಗಡೆ ತೆಗಿತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು 27 ಇಂಚ್ SRದು SA2 IPS ಮಾನಿಟರ್ ಇದೆ, ಫುಲ್ HD. ಸೊ ನಾನು ಓಪನ್ ಮಾಡಿದಾಗ ಇಲ್ಲಿ ನೋಡಿ ಈ ರೀತಿ ಎಲ್ಲ ನಮಗೆ ಎಕ್ಸಸರೀಸ್ ಎಲ್ಲ ಸಿಗ್ತಾಯಿದೆ. ಇದು ಕೆಳಗಡೆ ಸ್ಟ್ಯಾಂಡ್ ಇದೆ. ಇದು ಸೊ ಸ್ಟ್ಯಾಂಡದ್ದು ಕೆಳಗಡೆ ಟೇಬಲ್ ಮೇಲೆ ಇಡುವಂಥದ್ದು. ಇದು ಇದೆ ಕೇಬಲ್ಸ್, HDMI ಕೇಬಲ್, ಆಮೇಲೆ ಪವರ್ ಕೇಬಲ್ ಇದೆ ಇದರಲ್ಲಿ. ಸೊ ಇಲ್ಲಿ ನೋಡ್ಬೋದು ಒಂದು ಪವರ್ ಕೇಬಲ್ ಆ್ಯಂಡ್ HDMI ಕೇಬಲ್ ಇದೆ ಇದರಲ್ಲಿ. ಸೊ ಇವೆರಡು ನಮ್ಮ ಕೇಬಲ್ ಸಿಕ್ಕಿದೆ ಇದರಲ್ಲಿ. ಆಮೇಲೆ ಒಂದು ಆಕ್ಸ್ ಕೇಬಲ್ ಕೂಡ ಇದೆ. ಅದ್ರ ಜೊತೆ ಇಲ್ಲಿ ನೋಡಿ ಯೂಸರ್ ಮ್ಯಾನ್ಯಲ್ ಕೂಡ ಇಲ್ಲಿದೆ. ಸೊ ಮ್ಯಾನ್ಯಲ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಕೋಬೋದು ನೀವು. ಆಮೇಲೆ ಇಲ್ಲಿ ಸ್ಟ್ಯಾಂಡ್ ಹೋಲ್ಡರ್ ಇದೆ. ಸೊ ಮಧ್ಯದಲ್ಲಿ ಇದು ಬರುತ್ತೆ ಹೋಲ್ಡರ್ ಇದು. ಸೊ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಕ್ವಾಲಿಟಿ ಏಕ್ದಮ್ ಸಖತ್ತಾಗಿದೆ. ವೈಟ್ ಕಲರಲ್ಲಿದೆ. ಸೊ ಇಲ್ಲಿ ಮೇನ್ ಡಿವೈಸ್ ಇದೆ ಮಾನಿಟರ್ ನಮ್ಮದು. ಇಲ್ಲಿ ನೋಡ್ಬೋದು SR ಬ್ರ್ಯಾಂಡಿಂಗ್ ಕಾಣ್ತಿದೆ. ಸೊ ಇಲ್ಲಿ ನಾನು ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಮೇನ್ ಮಾನಿಟರ್ ಇದೆ. ಸೊ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಸ್ಲಿಮ್ ಕೂಡ ಅಷ್ಟೇ ಇದೆ ಇದು. ಸೊ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು, ಓಪನ್ ಮಾಡ್ತಿದ್ದೀನಿ. ಸೊ ಈ ರೀತಿ ಇದೆ, ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಇದೆ. ಕೆಳಗಡೆ ನೋಡಿ SR ಬ್ರ್ಯಾಂಡಿಂಗ್ ಜೊತೆ ಕೆಳಗಡೆ ಒಂದು ವೈಟ್ ಪಟ್ಟಿ ಇದೆ. ಸೊ ತುಂಬ ದೊಡ್ಡದಾಗಿದೆ ಇದು, ತುಂಬ ವೈಡ್ ಇದೆ. 27 ಇಂಚ್ ತುಂಬ. ಸೊ ಈ ರೀತಿ ಬ್ಯಾಕ್ ಸೈಡ್ ಇದೆಲ್ಲ ಇದೆ. ಸೊ ಮೌಂಟ್ ಮಾಡಲಿಕ್ಕೆ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಕನೆಕ್ಟಿವಿಟಿಗಾಗಿ ಪೋರ್ಟ್ಸ್ ಎಲ್ಲ ಸಿಗುತ್ತೆ. ಹಿಂದ್ಗಡೆ 2 ಸ್ಪೀಕರ್ಸು, ಬಟನ್ಸು, ಅದೆಲ್ಲ ಇದರಲ್ಲಿದೆ. ಸೊ ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಇದನ್ನು ಫಸ್ಟ್ ಸ್ಟ್ಯಾಂಡ್ ಮೌಂಟ್ ಮಾಡೋಣ. ಇಲ್ಲಿ ನೋಡಿ ಈ ರೀತಿ ಒಂದು ಸ್ಟ್ಯಾಂಡ್ ಇದೆ, ಇದಕ್ಕೆ ನಾನು ಮೌಂಟ್ ಮಾಡ್ತಾಯಿದ್ದೀನಿ ಮಾನಿಟರ್ಗೆ. ಸೊ ಈ ರೀತಿ ಜಸ್ಟ್ ಜಾಸ್ತಿ ಏನಿಲ್ಲಿ ನಾವು ಸ್ಕ್ರೂಸ್ ಅದು ಇದು ಫಿಟ್ ಮಾಡಿ ಹಾಕೋದಿರಲ್ಲ. ಸೊ ನೋಡಿ ಇಲ್ಲಿ SR ಫಿಟ್ ಮಾಡಿದ ತಕ್ಷಣ ಈ ರೀತಿ ಕಾಣ್ತಿದೆ. ಟೇಬಲ್ ಮೇಲೆ ಇಟ್ಟಿದ್ದೀನಿ. ಸೊ ಇನ್ನೂ ಸೆಟಪ್ ಮಾಡಬೇಕಾಗಿದೆ, ಬಟ್ ಮಾನಿಟರ್ ಬೇಗ ಬಂತು. ಮಾನಿಟರ್ ನಾನು ಅನ್ಬಾಕ್ಸಿಂಗ್ ಮಾಡಿದೆ. ಇನ್ನೂ ನನಗೆ CPU ಬಂದಿಲ್ಲ. CPU ಆ್ಯಕ್ಚುಲಿ ನಾನು UP ಇಂದ ತರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ SR ಹಿಂದ್ಗಡೆ ಇದೆಲ್ಲ ಈ ರೀತಿ ಇದೆ. ಸೊ ಸ್ಟ್ಯಾಂಡ್ ಈ ರೀತಿ ಇದೆ. ತುಂಬ ಒಳ್ಳೆ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸ್ಪೀಕರ್ಸು, ಇನ್ಬಿಲ್ಟ್ ಸ್ಪೀಕರ್ಸ್ ಕೂಡ ಬರುತ್ತೆ ಇದರಲ್ಲಿ. ಸೊ ಇಲ್ಲಿ ನೋಡ್ಬೋದು 2 ಸ್ಪೀಕರ್ಸ್ ಇದೆ. ಈ ರೀತಿ ಮಾನಿಟರ್ ಇದೆ. ಈ ಮಾನಿಟರ್ ತುಂಬ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನನಗೆ ಇದು 97,700 ರೂಪಾಯಿ ಸಿಕ್ತು. SR ಕಂಪ್ನಿ ಬ್ರ್ಯಾಂಡಿಂಗ್ ಕೂಡ ಇಲ್ಲಿ ಹಿಂದ್ಗಡೆ ನೋಡ್ಬೋದು ನೀವು. ಸೊ 9,200ಗೆ ನನಗಿದು ನಾನು ಪರ್ಚೇಸ್ ಮಾಡಿದೆ.